ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಶೇಷ ರೆಸಿಪಿ ಪುಂಡಿ ಪಲ್ಯ, ಜೋಳದ ರೊಟ್ಟಿ. ಈ ಒಂದು ವಿಶೇಷ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇದು ಮತ್ತು ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಹಾಗೆ ತುಂಬಾ ಇಷ್ಟಪಡುವಂಥ ರೆಸಿಪಿ ಇದಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ. ಹಾಗಾಗಿ ಈ ದಿನ ಪುಂಡಿ ಪಲ್ಯ ಯಾವ ರೀತಿ ಮಾಡೋದು, ಹೇಗೆ ಮಾಡೋದು ಅನ್ನೋದನ್ನು ಈಸಿಯಾಗಿ ಮಾಡ್ಕೋಬೋದು. ಒಂದು ಕುಕ್ಕರ್ಗೆ ನೀಟಾಗಿ ತೊಳೆದಿಟ್ಕೊಂಡು ಹಾಗೆ ಸೋಸಿರುವಂಥ ಪುಂಡಿ ಪಲ್ಯನ ಹಾಕೋತಾ ಇದ್ದೀನಿ. ಈಗ ನೋಡ್ತಾ ಇದ್ದಲ್ಲ, ಈಗ ಅದಕ್ಕೆ ಸ್ವಲ್ಪ ಗೋಧಿ ನುಚ್ಚನ್ನು ಕೂಡ ಹಾಕ್ತಾ ಇದ್ದೀನಿ. ಗೋಧಿ ನುಚ್ಚು ಅದಕ್ಕೆ ಸ್ಪೆಷಲಾಗಿ ಜೋಳದ ನುಚ್ಚನ್ನು ಹಾಕ್ಸಿಟ್ಟಿರ್ತೀವಿ. ಹಾಗಾಗಿ ನಾನು ಆ ಜೋಳದ ನುಚ್ಚು ಹಾಕ್ಕೊಂಡಿಲ್ಲ, ಹಾಗಾಗಿ ಗೋಧಿ ನುಚ್ಚನ್ನೇ ಹಾಕ್ಕೊಂಡಿದ್ದೀನಿ. ಇಲ್ಲಿ 4ರಿಂದ 5 ಹಸಿ ಮೆಣಸಿನ್ಕಾಯನ್ನು ಹಾಕೋತಾ ಇದ್ದೀನಿ. ಒಂದು 5-6 ಹೆಸರು ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಶೇಂಗಾ ಕಾಳನ್ನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನೀವು ಕಡಲೆಬೇಳೆನೂ ಕೂಡ ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ನೀವು ಅಡುಗೆಗೆ ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆನ ಹಾಕ್ಕೋಬೋದು. ಚಿಟಿಕೆ ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಅದಕ್ಕೆ ತಕ್ಕ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರನ್ನು ವಿಸಿಲ್ ಮಾಡ್ಕೋಬೇಕಾಗತ್ತೆ. 3ರಿಂದ 4 ವಿಸಿಲ್ ಆದಮೇಲೆ ಕುಕ್ಕರ್ ತೆಗೆದಾಗ ಪುಂಡಿ ಪಲ್ಯ ನೀಟಾಗಿ ಕುದ್ದಿರುತ್ತೆ. ಅಂದರೆ ನಾನು ಸೊಪ್ಪನ್ನು ಕಟ್ ಮಾಡಿ ಹಾಕಿಲ್ಲ, ಹಾಗಾಗಿ ಈ ರೀತಿ ಇರುತ್ತೆ. ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಮುಗ್ಚೋದು ಅಂತ ಹೇಳ್ತೀವಿ. ಅಂದರೆ ಸ್ಮ್ಯಾಶ್ ಮಾಡ್ತಾ ಹೋದರೆ ಆ ಸೊಪ್ಪು ಕೂಡ ಚಿಕ್ಕದಾಗಿ ಕಟ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಮಾಡೋದು. ಹಾಗೆ ಸ್ವಲ್ಪ ಹುಳಿ ಇರೋದ್ರಿಂದ ಬೆಲ್ಲ ಕೂಡ ಹಾಕ್ಕೋಬೋದು. ಬೆಲ್ಲ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಸಲ ಈ ರೀತಿ ಮುಗ್ಚಿದಾದಮೇಲೆ ನೀಟಾಗಿ ಒಲೆ ಮೇಲೆ ಕುದಿಸ್ತಾ ಹೋದರೆ ಪುಂಡಿ ಪಲ್ಯ ರೆಡಿ ಆಗುತ್ತೆ. ಈ ರೀತಿಯಾಗಿ ಒಂದು ಕುದಿ ಬಂದಮೇಲೆ ಪುಂಡಿ ಪಲ್ಯ ರೆಡಿ ಆಯಿತು. ಹಾಗೆ ಪುಂಡಿ ಪಲ್ಯ ಜೊತೆ ಜೋಳದ ರೊಟ್ಟಿ ಅನ್ನೋದು ತುಂಬಾ ವಿಶೇಷ ನಮ್ಮ ಉತ್ತರ ಕರ್ನಾಟಕ ಸೈಡು. ಈಗ ರೊಟ್ಟಿ ಜೋಳದ ಹಿಟ್ಟಿಗೆ ಜಿಗುಟು ಕೂಡ ಹಾಕ್ತಾಯಿದ್ದೀನಿ. ನಾವು ಇದನ್ನು ಜಿಗುಟು ಅಂತ ಹೇಳ್ತೀವಿ. ಈ ಜಿಗುಟು ಹಾಕ್ಕೊಂಡು ಹಿಟ್ಟನ್ನ ಅದೇ ಜೋಳದ ರೊಟ್ಟಿನ ಮಾಡ್ಕೋತಾ ಇದ್ದೀನಿ. ಈ ಒಂದು ಪುಂಡಿ ಪಲ್ಯ ರೆಸಿಪಿನ ಅಂದರೆ ಪುಂಡಿ ಪಲ್ಯನ ಜೋಳದ ರೊಟ್ಟಿ ಜೋಳ ತಿನ್ನೋದು ತುಂಬಾ ಸ್ಪೆಷಲು. ಹಾಗಾಗಿ ನಾನು ಜೋಳದ ರೊಟ್ಟಿನೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ರೊಟ್ಟಿ ಕೂಡ ತಟ್ಕೊಂಡಾದ್ಮೇಲೆ ಹಿಂದ್ಗಡೆ ಎಲ್ಲ ನೀರು ಹಚ್ಕೊಂಡು, ಯಾಕಂದರೆ ಹಿಂದ್ಗಡೆ ಒಣ ಹಿಟ್ಟಿರೋದ್ರಿಂದ ನೀರು ಹಚ್ಚಿ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ನಮಗೆ ರೊಟ್ಟಿ ಕೂಡ ಬೆಂದೋಯ್ತು ಆಯಿತು. ಮತ್ತು ಪುಂಡಿ ಪಲ್ಯ ಕೂಡ ಒಂದು ಕುದಿ ನಾವು ಎಲ್ಲ ಉಪ್ಪು ಬೆಲ್ಲ ಹಾಗೆ ಹಾಕಿದ ಮೇಲೆ ರೆಡಿ ಕೂಡ ಆಯಿತು. ಈ ಕಡೆ ಬಿಸಿ ಬಿಸಿ ಪುಂಡಿ ಪಲ್ಯ ಜೊತೆ ಕೆಂಪು ಚಟ್ನಿ ಅಂತ ಹೇಳ್ತೀವಿ ನಾವು, ಅಂದರೆ ಕೆಂಪು ಖಾರ, ಅದು ಕೂಡ ರೆಡಿಯಾಗಿದೆ. ಅದರ ಜೊತೆಗೆ ಸ್ವಲ್ಪ ನಾವು ಅಡುಗೆಗೆ ಬಳಸುವಂಥ ಎಣ್ಣೆನ ಹಾಕಿ ಟೇಸ್ಟ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಬೇಕಾದರೆ ಹಾಕ್ಕೋಬೋದು ಎಣ್ಣೆನ, ಇಲ್ಲ ಅಂದರೂ ಹಾಗೇ ಟೇಸ್ಟ್ ಮಾಡಿದರೂ ನಡೀತೆ. ಈಗಾಗಲೇ ನಾವು ಮೊದಲಿಗೆ ಪಲ್ಯದಲ್ಲಿ ಎಣ್ಣೆನ ಹಾಕಿರ್ತೀವಿ. ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ಪುಂಡಿ ಪಲ್ಯ ತುಂಬಾ ಒಂದು ಸ್ಪೆಷಲ್ ಅಂತ ಹೇಳ್ಬೋದು ಉತ್ತರ ಕರ್ನಾಟಕದ ಊಟ. ಹೇಗನ್ನಿಸ್ತು ಪುಂಡಿ ಪಲ್ಯ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.